ಎಲ್ರಿಗೂ ನಮಸ್ಕಾರ. ಒಂದು ಮುಖ್ಯವಾದ ಮಾಹಿತಿ ನೀಡೋದಿದೆ, ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನನ್ನ ಈ ಚಾನಲ್ ಡಿಮಾನಿಟೈಸ್ ಆಗಿರೋದ್ರಿಂದ ಅದು ಮಾನಿಟೈಸ್ ಆಗೋವರೆಗೂ ಇಲ್ಲಿ ಕತೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಮ್ಮಿ 3 ತಿಂಗಳಿಗೂ ಜಾಸ್ತಿ ಸಮಯ ಬೇಕಾಗಿರೋದ್ರಿಂದ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ. ಇದ್ರ ಜೊತೆಗೆ 3 ತಿಂಗಳು ಕಾದರೂ ಮತ್ತೆ ಮಾನಿಟೈಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಹಾಗಾಗಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. NKL, ಇದು ಕತೆಗಳ ಜಗತ್ತು. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ, ನೋಡಿ. ಎಲ್ಲರೂ ಆದಷ್ಟು ಬೇಗ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಆ ಚಾನಲ್ನಲ್ಲೇ ಕತೆ ಮುಂದುವರಿಸ್ತೀನಿ. ನಾವೊಬ್ಬರು ಸಬ್ಸ್ಕ್ರೈಬ್ ಆದರೆ 1000 ಹೇಗಾಗುತ್ತೆ ಅಂತೆಲ್ಲ ನೆಗ್ಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರಬೇಡಿ ಪ್ಲೀಸ್. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಕತೆ ಮುಂದುವರಿಸೋಕ್ಕೆ ಸಹಾಯ ಮಾಡಿ. ಹಾಗೆ ಈ ಚಾನಲ್ನಲ್ಲಿ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಕೊನೆ ಎಪಿಸೋಡ್ ಇದು. ಇನ್ಮುಂದೆ ಈ ಕತೆ ಇಲ್ಲಿ ಮುಂದುವರಿಯಲ್ಲ. 44ನೇ ಎಪಿಸೋಡಿಂದ ಹೊಸ ಚಾನಲ್ನಲ್ಲಿ ಮುಂದುವರಿಯಲಿದೆ. ಒಂದು ವಾರದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಪ್ರತಿದಿನ ಕತೆ ಹಾಕ್ತೀನಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ, ಸಂಚಿಕೆ 43. ಆವತ್ತು ಆಫೀಸಿಂದ ತಡವಾಗಿ ಒಬ್ಬಳೇ ನನ್ನ ಬುಲೆಟ್ನಲ್ಲಿ ಮನೆಗೆ ಹೋಗುವಾಗ ನನ್ನ ಕಣ್ಣೆದುರು ಬಂದವನೇ ಭುವನ್, ನನ್ನ ಪಾಲಿನ ಶನಿ ಎಂದವಳು ಅಂದಿನ ದಿನ ನೆನೆದು ಕೋಪದಿಂದ ಕಟಕಟನೆ ಹಲ್ಲು ಕಡಿದಿದ್ದಳು ಇಚ್ಛಾ. ಆಮೇಲೆ ಏನಾಯಿತು ಇಚ್ಛಾ? ಭುವನ್ ಏನಾದರೂ ತೊಂದರೆ ಮಾಡಿದ್ನಾ ನಿನಗೆ ಎಂದು ಸಂಶಯದಿಂದಲೇ ಕೇಳಿದಳು ಶ್ರುತಿ. ಅದಾಗಲೇ ಅಭಿಮನ್ಯುವಿನಿಂದ ಭುವನ್ ಬಗ್ಗೆ ವಿಷಯ ತಿಳಿದಿತ್ತು ಅವಳಿಗೆ. ತೊಂದರೆ ಮಾಡೋದಕ್ಕೆ ಅಂತಾನೆ ಬಂದಿದ್ದ ಅಕ್ಕ ಎನ್ನುತ್ತಾ ಮತ್ತೆ ಹಳೆಯ ದಿನಗಳಿಗೆ ಜಾರಿದಳು. ಇಚ್ಛಾ ಬುಲೆಟ್ ನಿಲ್ಲುತ್ತಿದ್ದಂತೆ ತನ್ನ ಸುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ತಿಟ್ಟಿಸುತ್ತಾ ಬುಲೆಟ್ ಟೈರ್ಗೆ ಏನಾಯಿತು ಎಂದು ಮೊಣಕಾಲೂರಿ ಕುಳಿತು ಮೊಬೈಲ್ ಬೆಳಕಲ್ಲಿ ನೋಡತೊಡಗಿದಳು. ಟೈರ್ಗೆ ಚುಚ್ಚಿಕೊಂಡಿದ್ದ 4-5 ಮೊಳೆ ನೋಡಿದಾಗಲೇ ಇದ್ಯಾರೋ ಬೇಕು ಅಂತಾನೆ ಮಾಡಿದ ಕೆಲಸ ಎಂದು ಅರಿವಾಗಿತ್ತು. ತತ್, ಈಗ ಮನೆಗೆ ಹೇಗೋಗ್ಲಿ ಎಂದು ಕೋಪದಿಂದ ಹೇಳಿ ಟೈರ್ನ ಒದ್ದು ಅತ್ತಿಂದಿತ್ತ ಓಡಾಡುತ್ತಾ ತಂದೆಗೆ ಫೋನ್ ಮಾಡತೊಡಗಿದಳು. ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತೇ ಇಲ್ಲ ಅನ್ನುವಂತೆ ಅವಳ ಪಕ್ಕದಲ್ಲಿಯೇ ಕಾರ್ ತಂದು ನಿಲ್ಲಿಸಿದ ಭುವನ್ ಕಾರಿನ ಗ್ಲಾಸ್ ಕೆಳಗೆ ಇಳಿಸಿದ. ಏನಾಯಿತು ಬೇಬಿ, ಏನಾದರೂ ಸಹಾಯ ಬೇಕಾ ಎಂದಿದ್ದ. ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಹಿಡಿದವನ ನೋಟ ತನ್ನ ಮೈಯ ಮೇಲೆ ಆಡುತ್ತಿರುವುದನ್ನು ಇಚ್ಛಾಳ ನಯನಗಳು ಗಮನಿಸಿತು. ತುಸು ಬಾಗಿ ಅವನ ಕಾರೊಳಗೆ ತಲೆ ಹಾಕಿ, ಎಲ್ಪ್ ಆಗಬೇಕು ಡಿಯರ್, ನನ್ನ ಬುಲೆಟ್ ಕೈ ಕೊಟ್ಟಿದೆ, ಸ್ವಲ್ಪ ನನ್ನ ಬುಲೆಟ್ ಹೊತ್ಕೊಂಡು ಹೋಗ್ತೀಯಾ ಎಂದು ಕಣ್ಣಲ್ಲೇ ಕೆಣಕಿದಳು. ಓ ಗಾಡ್, ನಾನು ನಿನ್ನ ಬುಲೆಟ್ ಹೊತ್ಕೊಂಡು ಹೋಗೋದಾ? ನೋ ಚಾನ್ಸ್. ಬೇಕು ಅಂದರೆ ನೀನು ಬಾ ಬೇಬಿ, ನಿನ್ನನ್ನು ನನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ. ಭುವನ್ ಕಣ್ಣು ಅದಾಗಲೇ ನಶೆಯಿಂದ ಓಲಾಡುತ್ತಿತ್ತು. ಓಕೆ, ಬಟ್ ಡ್ರೈವಿಂಗ್ ನಂದೆ ಎನ್ನುತ್ತಿದ್ದಂತೆ ಅವಳಿಗಾಗಿ ಡ್ರೈವಿಂಗ್ ಸೀಟ್ ಬಿಟ್ಟುಕೊಟ್ಟ. ತನ್ನ ಬುಲೆಟನ್ನು ರೋಡ್ ಸೈಡಿದ್ದ ಮರದಡಿ ನಿಲ್ಲಿಸಿ ಲಾಕ್ ಮಾಡಿದಳು. ಅವನೇ ತನ್ನ ಬುಲೆಟ್ ಟೈರ್ ಪಂಚರ್ ಆಗುವಂತೆ ಮಾಡಿರುವ ಎನ್ನುವ ಅನುಮಾನದೊಂದಿಗೆ ತಾನು ಮನೆಗೂ ಸೇರಿಕೊಳ್ಳಬೇಕಾಗಿದ್ದರಿಂದ ಆರಾಮಾಗಿ ಅವನ ಕಾರತ್ತಿ ಕುಳಿತಳು. ನಾಜೂಕಾಗಿ ಡ್ರೈವಿಂಗ್ ಮಾಡುತ್ತಿದ್ದ ಹುಡುಗಿಯ ಕೈಗಳ ಮೇಲೆ ಅವನ ಕೈಗಳು ಓಡಾಡುತ್ತಿತ್ತು. ನಿಧಾನವಾಗಿ ಅವನ ಕೈಗಳು ಗೇರ್ ಮೇಲಿದ್ದ ಅವಳ ಕೈಯನ್ನು ಹಿಡಿದಿತ್ತು. ಅವನ ಕಾಲೊಂದು ಕ್ಲಚ್ ಮೇಲಿದ್ದ ಅವಳ ಕಾಲಿನ ಮೇಲೆ ನಾಟ್ಯವಾಡತೊಡಗಿತು. ಅವನು ಪೂರ್ತಿಯಾಗಿ ಮೈಮರೆತಿರುವನೆಂದು ಖಾತ್ರಿಪಡಿಸಿಕೊಂಡು, ನನ್ನ ಬುಲೆಟ್ ಟೈರ್ ಪಂಚರ್ ಆಗಿದ್ದಕ್ಕೆ ನಿನ್ನಂಥ ರೊಮ್ಯಾಂಟಿಕ್ ಪರ್ಸನ್ ಪರಿಚಯ ಆಯಿತು. ಯು ಆರ್ ಸೋ ರೊಮ್ಯಾಂಟಿಕ್ ಎನ್ನುತ್ತಾ ಗೇರ್ ಮೇಲಿದ್ದ ತನ್ನ ಕೈ ತೆಗೆದು ಅವನ ಕೆನ್ನೆಯ ಮೇಲೆ ಕೈಯಾಡಿಸಿದಳು. ಅವಳು ತನಗೆ ಮರುಳಾಗುತ್ತಿರುವಳೆಂದು ತಿಳಿದು, ಬೇಬಿ, ಟೈರ್ ಪಂಚರ್ ಆಗುವಂತೆ ಮೊಳೆಗಳನ್ನು ಹಾಕ್ಸಿದ್ದು ನಾನೇ. ನೀನೇ ತಾನೇ ನಮ್ಮ ಕಂಪನಿಗೆ ಸಿಗಬೇಕಾದ ರೋಡ್ ಕಾಂಟ್ರಾಕ್ಟ್ನ ತಪ್ಪಿಸಿದ್ದು ಎನ್ನುತ್ತಾ ಒಂದು ಪೆಗ್ ಏರಿಸಿದ.
ಅದಕ್ಕೆ ನಿನ್ನನ್ನು ಎದುರಿಸಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಬೇಕು ಅಂತಲೇ ಹೀಗೆ ಮಾಡಿದೆ. ಆದರೆ ನೀನಿಷ್ಟು ಸ್ವೀಟ್ ಗರ್ಲ್ ಅಂತ ಗೊತ್ತಿರಲಿಲ್ವೇ? ಇನ್ಮುಂದೆ ಆ ರೋಡ್ ಕಾಂಟ್ರಾಕ್ಟ್ ನಿಂದೆ. ಎಂಜಾಯ್ ಯುವರ್ ವರ್ಕ್. ಆದರೆ ನಾನು ನಿನ್ನ ಜೊತೆ ಎಂಜಾಯ್ ಮಾಡ್ತೀನಿ ಎನ್ನುತ್ತಾ ಅವಳ ಮೊಗದ ಬಳಿ ಬಾಗಿದವನ ಹಣೆಗೆ ತನ್ನ ಹಣೆಯಿಂದ ಡಿಕ್ಕಿ ಹೊಡೆದಿದ್ದಳು. ಕುಡಿತದ ನಶೆಯಲ್ಲಿಯೇ ಅವಳನ್ನು ಅಯೋಮಯವಾಗಿ ನೋಡುತ್ತಾ ತನ್ನ ಹಣೆ ಉಜ್ಜಿಕೊಳ್ಳುತ್ತಾ, ವಾಟ್ ಬೇಬಿ, ಏನಾಯಿತು? ಯಾಕೆ ಹೀಗೆ ಮಾಡಿದೆ ಎಂದು ತೊದಲತೊಡಗಿದ. ಯಾಕ ಹೇಳ್ತೀನಿ ಮಗನೇ ನಿನಗೆ ಎನ್ನುತ್ತಾ ಕಾರಿಗೆ ಬ್ರೇಕ್ ಹಾಕಿ ತನ್ನ ಕಾಲಿನ ಮೇಲೆ ಇದ್ದ ಅವನ ಕಾಲಿಗೆ ಜೋರಾಗಿ ತುಳಿದಳು. ಏಯ್ ಬೇಬಿ, ವಾಟ್ಸ್ ರಾಂಗ್ ವಿತ್ ಯು ಎಂದ ಭುವನ್. ನಶೆ ಇಳಿಯತೊಡಗಿತು. ತನ್ನ ಮುಷ್ಟಿ ಕಟ್ಟಿ ಅವನ ಮುಸುಡಿಗೆ ಗುದ್ದಿ, ರಾಂಗೂ ಇಲ್ಲ ರೈಟೂ ಇಲ್ಲ ಮಗನೆ, ಈಗಿನ್ನೂ ನಡೆಯೋದೆಲ್ಲ ರಾಂಗೆ. ಕಾಂಟ್ರಾಕ್ಟ್ ಗೆಲ್ಲಬೇಕು ಅಂದರೆ ಸರಿಯಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಅಡ್ದಾರಿ ಹಿಡಿತೀಯ. ನೀನು ಎದುರಿಸಿದ ಕೂಡಲೇ ಹಿಂದೆ ಸರಿಯೋದಕ್ಕೆ ನನ್ನನ್ನು ಏನು ಗುಗ್ಗು ಅಂದ್ಕೊಂಡಿದ್ದೀಯಾ? ಈ ಇಚ್ಛಾ ಮಾಧವನ್ ಯಾರಿಗೂ ಸೋಲೋದಿಲ್ಲ. ನಾನು ಯಾವ ತಪ್ಪು ಮಾಡೋದಿಲ್ಲ. ಯಾರ ಮುಂದೆನೂ ತಲೆ ಬಾಗೋದಿಲ್ಲ. ಗಾಟ್ ಇಟ್ ಎಂದು ತೋರು ಬೆರಳು ತೋರಿಸಿ ಹೇಳಿದವಳ ಕೈ ಹಿಡಿದಿದ್ದ. ಬೇಬಿ, ಹೆಣ್ಣು ಇರೋದು ಬಿಸ್ನೆಸ್ ಮಾಡೋದಕ್ಕಲ್ಲ, ನಮ್ಮಂಥವರ ಬೆಡ್ ಏರೋದಕ್ಕೆ. ನಿನ್ನಂಥ ಸುಂದರವಾದ ಸ್ಮಾರ್ಟ್ ಬೆಡಗಿ ನನ್ನವಳಾದರೆ ಅದ್ರ ಕಿಕ್ಕೇ ಬೇರೆ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆದಿದ್ದನಷ್ಟೆ. ಅವನ ಇನ್ನೊಂದು ಕೈಯಲ್ಲಿ ಇದ್ದ ಬಾಟಲ್ ಎಳೆದು ಅವನ ತಲೆಗೆ ಬಾರಿಸಿದಳು. ಹೆಣ್ಣು ಅಂದರೆ ಬೆಡ್ ಹತ್ತೋದಕ್ಕೂ ಸೈ, ಬೆಂಡೆತ್ತೋದಕ್ಕೂ ಸೈ. ಅವಳನ್ನು ಮುಟ್ಟೋದಕ್ಕೆ ಬಂದರೆ ರಣಚಂಡಿ ಆಗ್ತಾಳೆ, ಹುಷಾರ್ ಎಂದು ಎಚ್ಚರಿಸಿದವಳ ಮುಖ ರುದ್ರ ತಾಂಡವವಾಡುತ್ತಿತ್ತು. ಅವಳು ಕೊಟ್ಟ ಏಟಿಗೆ ಅವನ ನಶೆಯೆಲ್ಲ ಇಳಿದು ಹೋಗಿತ್ತು. ಅದುರುತ್ತಿರುವ ತಲೆಯನ್ನು ಒಂದು ಕೈಯಿಂದ ಒತ್ತಿಕೊಂಡು, ಯೋ, ನೀನು ಸುಮ್ಮನೆ ಬಿಡೋದಿಲ್ಲ ಕಣೆ ನನ್ನ ಮೇಲೆ, ಅದು ಈ ಭುವನ್ ಮೇಲೆ ಕೈ ಮಾಡ್ತೀಯಾ? ಇನ್ನಿನನ್ನು ಉಳಿಸೋದಿಲ್ಲ ಎನ್ನುತ್ತಾ ಇನ್ನೊಂದು ಕೈಯಿಂದ ಅವಳ ಕೈಯನ್ನು ತಿರುಚಲು ಯತ್ನಿಸಿದ. ಅವಳು ಇನ್ನೊಂದು ಕೈ ಅಷ್ಟೇ ವೇಗವಾಗಿ ಬಂದು ಅವನ ಕೆನ್ನೆಯನ್ನು ಸ್ಪರ್ಶಿಸಿತು. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಮಾಮೂಲು ಹುಡುಗಿರ ಥರ ನನ್ನನ್ನು ಎದುರಿಸಿ ಬೆದರಿಸಿ ಕಾಂಟ್ರಾಕ್ಟ್ ಪಡಿಬೋದು ಅನ್ನೋ ಕನಸು ಕಾಣಬೇಡ. ಈ ಇಚ್ಛಾ ಮಾಧವನ್ ಅಂದರೆ ಭಯ ಕೂಡ ನಡುಗುತ್ತೆ. ಅವಳನ್ನು ಹೆದರಿಸೋ ಗಂಡು ಇನ್ನೂ ಹುಟ್ಟಿಲ್ಲ. ಇನ್ನೊಂದು ಸಲ ಕಾಂಟ್ರಾಕ್ಟ್ ತಪ್ಪಿಸೋದಕ್ಕೆ ನೋಡಿದ್ಯೋ, ನಿನ್ನನ್ನು ಜೀವ ಸಹಿತ ರೋಡಿಗೆ ಹಾಕೋ ಡಾಂಬರ್ ಜೊತೆ ನಿನ್ನನ್ನು ಕುದಿಸ್ಬಿಡ್ತೀನಿ, ಹುಷಾರ್ ಎಂದು ಎಚ್ಚರಿಸಿ ಕಾರಿನ ಬಾಗಿಲು ತೆರೆದು ಕೆಳಗೆ ಇಳಿಯತೊಡಗಿದಳು. ಅವನ ಕೈಯಲ್ಲಿ ಅವಳ ಕೈ ಮತ್ತೊಮ್ಮೆ ಬಂದಿಯಾಗಿತ್ತು. ಕಾರಿನ ಸೀಟ್ ಮೇಲೆ ಇದ್ದ ಬಾಟಲ್ ಎತ್ತಿ ಇನ್ನೊಂದು ಬಾರಿಸಿ, ನನ್ನ ಕಣ್ಣಿಗೆ ಇನ್ನೊಂದು ಸಲ ಕಂಡ್ರೆ ನಿನ್ನ ಕತೆನೇ ಬೇರೆ ಆಗುತ್ತೆ ಎಂದು ಎಚ್ಚರಿಸಿ ಕತ್ತಲಲ್ಲಿ ಕರಗಿ ಹೋಗಿದ್ದಳು. ಒಂದು ಬದಿಯಿಂದ ಇಳಿಯುತ್ತಿರುವ ನೆತ್ತರನ್ನು ತಡೆಯುವ ವ್ಯರ್ಥ ಪ್ರಯತ್ನ ಮಾಡುತ್ತಾ, ನನ್ನ ತಲೆ ಒಡೆಯೋಷ್ಟು ಧೈರ್ಯ ಬಂತ ನಿನಗೆ? ನಿನಗೆ ನನ್ನ ಬಗ್ಗೆ ಏನು ಅಂದರೆ ಏನೂ ಗೊತ್ತಿಲ್ಲ ಕಣೆ. ಆದಷ್ಟು ಬೇಗ ನೀನು ಕೊಟ್ಟ ಪ್ರತಿ ಏಟನ್ನು ಹಿಂತಿರುಗಿಸಿ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಭುವನ್ ಅಲ್ಲ. ನಾನು ನಿನ್ನ ಎದುರು ಬರೋ ತನಕ ಅದೆಷ್ಟು ಆಟ ಆಡ್ತೀಯೋ ಆಡು. ನಾನು ಒಂದು ಸಲ ನಿನ್ನ ಜೀವನಕ್ಕೆ ಕಾಲಿಟ್ಟೆ ಅಂದರೆ ಭೂಮಿ ಮೇಲೆ ನರಕ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ ದಿನ ನೀನು ಬದುಕಲು ಆಗದೆ ಕಣ್ಣೀರು ಸುರಿಸ್ಬೇಕು. ನನ್ನಿಂದ ಬಿಡುಗಡೆ ಪಡೆಯೋದಕ್ಕೆ ಆಗದೆ ನರಳಬೇಕು. ವೇಟ್ ಆ್ಯಂಡ್ ವಾಚ್ ಬೇಬಿ ಎಂದು ಶಪಥಗೈದಿದ್ದು ಇಚ್ಛಾಳ ಕಿವಿಗೆ ಬೀಳದೆ ಹೋಯಿತು. ಅವಳೇನೋ ತಾನು ಮಾಡಿದ್ದನ್ನು ಮರೆತು ಆರಾಮಾಗಿ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ತನ್ನ ತಂಟೆಗೆ ಬಂದವರನ್ನು ತನ್ನದೇ ಶೈಲಿಯಲ್ಲಿ ವಿಚಾರಿಸಿಕೊಳ್ಳುತ್ತಾ ಲೇಡಿ ರೌಡಿ ಎಂಬ ಹೆಸರು ತೆಗೆದುಕೊಂಡಿದ್ದಳು. ಅವಳೇನು ಮಾಡಿದರೂ ಮಾಧವನ್ ಅವರು ವಿಚಾರಿಸುತ್ತಿರಲಿಲ್ಲ. ಉಳಿದವರಿಗೆ ಅವಳ ಇಂತಹ ವಿಚಾರಗಳೇ ತಲುಪುತ್ತಿರಲಿಲ್ಲ. ಅಂದೊಂದು ದಿನ ತನ್ನ ನೆಚ್ಚಿನ ಗುಡ್ಡದ ಮೇಲೆ ಹೊರಟವಳಿಗೆ ಎದುರಾಗಿ ಕೆಳಗೆ ನೆಲದಲ್ಲಿ ಹೂವಿನ ಗುಚ್ಛವೊಂದು ಕಂಡಿತ್ತು. ತನ್ನ ಸುತ್ತ ಯಾರಾದರೂ ಇದ್ದಾರಾ ಎಂದು ಪರೀಕ್ಷಿಸಿದವಳಿಗೆ ಕಂಡಿದ್ದು ಖಾಲಿ ಜಾಗವಷ್ಟೆ. ಹೂವಿನ ಗುಚ್ಛವನ್ನು ಕೈಗೆ ತೆಗೆದುಕೊಂಡು ತಿರುಗಿಸಿ ನೋಡಿದಳು. ಪುಟ್ಟ ಸ್ಟಿಕ್ಕರ್ ಮೇಲೆ
ಇದು ನಿನಗಾಗಿಯೇ ಇಚ್ಛ, ನಿನ್ನ ಅನಾಮಿಕ ಎಂದು ಬರೆದಿತ್ತು. ಆ ಅಕ್ಷರಗಳು ಯಾರದ್ದು ಎಂದು ಗುರುತಿಸಲು ಸಾಧ್ಯವೇ ಎಂದು ಪರೀಕ್ಷಿಸಿ ನೋಡಿದರೂ ಉತ್ತರ ಶೂನ್ಯವಾಗಿತ್ತು. ಹೂಗುಚ್ಛವನ್ನು ಕೆಳಗೆ ಎಸೆದು ಬೂಟ್ ಕಾಲಿನಲ್ಲಿ ಹೊಸಕಿ, ಇದು ನಿನಗಾಗಿ ಅನಾಮಿಕಾ ಎಂದು ಕೂಗಿ ಹೇಳಿ ಗುಡ್ಡ ಏರತೊಡಗಿದಳು. ಅವಳ ಧ್ವನಿ 5-6 ಬಾರಿ ಪ್ರತಿಧ್ವನಿಸುವುದರೊಂದಿಗೆ ಮರದ ಮರೆಯಲ್ಲಿ ಇದ್ದ ಕಪ್ಪು ಉಡುಪಿನ ಮಾಸ್ಕ್ಧಾರಿಯೊಬ್ಬ ಹೊರಬಂದು ಇಚ್ಛಾಳ ಕಾಲ್ತುಳಿತಕ್ಕೆ ಸಿಲುಕಿದ ಹೂಗುಚ್ಛವನ್ನು ನೋವಿನಿಂದ ಎದೆಗೆ ಒತ್ತಿಕೊಂಡು, ನೀನು ಎಷ್ಟೇ ತಿರಸ್ಕಾರ ಮಾಡಿದ್ರೂ ಮತ್ತೆ ಮತ್ತೆ ನನ್ನ ಪ್ರಯತ್ನ ಜಾರಿಯಲ್ಲಿರುತ್ತೆ ಎನ್ನುತ್ತಾ ಅವಳು ಹೊಸಕಿ ಹಾಕಿದ ಹೂವಿನ ಮೇಲೆ ತುಟಿಯೂರಿ ಭಾರವಾದ ಹೃದಯದಿಂದ ಗುಡ್ಡ ಇಳಿದು ಹೊರಟು ಹೋಗಿದ್ದ. ಇಚ್ಛ ಗುಡ್ಡದ ಮೇಲೆ ಹತ್ತಿ ಅಲ್ಲಿರುವ ಕಲ್ಲು ಮಂಟಪದ ಕೆಳಗೆ ಬಂದು ನಿಂತು ಸುತ್ತಲಿನ ಪರಿಸರವನ್ನು ಕಣ್ತುಂಬಿಕೊಳ್ಳತೊಡಗಿದಳು. ಅವಳು ಯಾವ ಹೊತ್ತಲ್ಲಿ ಗುಡ್ಡದ ಮೇಲೆ ಬರುತ್ತಾಳೆ, ಅವಳ ದಿನಚರಿ ಏನು ಎನ್ನುವ ಸಂಪೂರ್ಣ ಮಾಹಿತಿ ತಿಳಿದಿದ್ದ ವ್ಯಕ್ತಿ ಮಂಟಪದ ಕಂಬದ ಮರೆಯಿಂದ ಹೊರಬಂದು ಇಚ್ಛಾಳ ಕಣ್ಣು ಮುಚ್ಚಿದ. ಅನಿರೀಕ್ಷಿತವಾಗಿ ತನ್ನ ಕಣ್ಣು ಮುಚ್ಚಿದವರು ಯಾರು ಎಂದು ತಿಳಿಯದೆ ಹಿಂದೆ ಇರುವವರ ಕೈ ಹಿಡಿದು ಕೈ ಮುಟ್ಟಿ ಯಾರು ಎಂದು ಪರೀಕ್ಷಿಸಿ ತನಗೆ ತಿಳಿದ ವ್ಯಕ್ತಿಯಲ್ಲ ಎಂದು ಖಾತ್ರಿ ಮಾಡಿಕೊಂಡು, ಯಾರ್ರೀ ನನ್ನ ಕಣ್ಮುಚ್ಚಿರೋದು, ಬಿಡ್ರಿ ನನ್ನ ಎನ್ನುತ್ತಾ ಆ ವ್ಯಕ್ತಿಯಿಂದ ಬಿಡಿಸಿಕೊಳ್ಳಲು ಯತ್ನಿಸಿ ಸಾಧ್ಯವಾಗದೇ ಇದ್ದಾಗ ತನ್ನ ಮೊಣಕೈಯಿಂದ ಹಿಂದಿಂದ ವ್ಯಕ್ತಿಯ ಹೊಟ್ಟೆಗೆ ಗುದ್ದಿದಳು. ಅವಳ ಹೊಡೆತದಿಂದ ಹಿಂದೆ ಸರಿದವ, ಹೇ ಮುದ್ದು, ಈಗ ಹೊಡೆಯೋದು? ಮುಂದೆ ನಾನು ನಿನ್ನ ಗಂಡ ಆಗುವವನು ಕಣೆ. ಹೀಗೆಲ್ಲ ಹೊಡೆದು ನನ್ನ ಪಾರ್ಟ್ಸ್ಗಳಿಗೆ ಡ್ಯಾಮೇಜ್ ಆದರೆ ನಿನಗೆ ಕಷ್ಟ ನೋಡು ಎನ್ನುತ್ತಾ ಹೊಟ್ಟೆ ಉಜ್ಜಿಕೊಳ್ಳತೊಡಗಿದ. ಆ ವ್ಯಕ್ತಿಯ ಕೈಯನ್ನು ಸ್ಪರ್ಶಿಸಿದಾಗಲೇ ಬಂದವ ಗಂಡು ಎಂದು ಅವಳಿಗೆ ಖಾತ್ರಿಯಾಗಿತ್ತು. ಈಗ ತನ್ನ ಹಿಂದಿನಿಂದ ಗೊಗ್ಗರು ಧ್ವನಿ ಕೇಳುತ್ತಲೇ ಕಣ್ಣನ್ನು ಬೆಳಕಿಗೆ ಹೊಂದಿಕೊಳ್ಳುತ್ತಾ ಹಿಂದೆ ಇರುವವರಿಗೆ ಮನದಲ್ಲೇ ಬೈದುಕೊಳ್ಳುತ್ತಾ ತಿರುಗಿ ನೋಡಿದಳು. ಅಲ್ಲಿದ್ದವರನ್ನು ಅವಳಿಗಾದರೂ ಗುರುತಿಸಲು ಸಾಧ್ಯವೇ ಇರಲಿಲ್ಲ. ಕಪ್ಪು ಜೀನ್ಸ್, ಕಪ್ಪು ಟೀ ಶರ್ಟ್, ಮಿರಮಿರ ಎಂದು ಮಿರುಗುವ ಕಪ್ಪು ಶೂ, ಮೊಗಕ್ಕೆ ಅಡ್ಡವಾಗಿ ಕಪ್ಪು ಮಾಸ್ಕ್, ತಲೆಗೊಂದು ಹ್ಯಾಟ್, ಎದುರು ನಿಂತಿದ್ದವನ ಗುರುತನ್ನೇ ಮರೆಯಾಗುವಂತೆ ಮಾಡಿತ್ತು ಅವನ ವೇಷ. ತನ್ನ ಕಣ್ಣು ಮುಚ್ಚಿದ ಅನ್ನುವುದಕ್ಕಿಂತ ಅವನ ವಿಚಿತ್ರ ವೇಷವೇ ಅವಳಲ್ಲಿ ಕುತೂಹಲ ಹುಟ್ಟಿಸಿತು. ರೀ, ಯಾರ್ರೀ ನೀವು? ಸ್ಪೈಡರ್ ಮ್ಯಾನ್, ಹೀ-ಮ್ಯಾನ್, ಸೂಪರ್ ಮ್ಯಾನ್ ಥರ ನೀವು ಬ್ಲ್ಯಾಕ್ ಮ್ಯಾನಾ? ಅಲ್ಲ, ಯಾವುದಾದರೂ ಕಣ್ಣಿನ ಡಾಕ್ಟರ್ಗೆ ಹ್ಯಾಡ್ ಕೊಡೋದಕ್ಕೆ ಹೋಗಿದ್ದೀಯಾ? ಮೊದಲು ಬಹುವಚನದಿಂದ ಶುರುವಾದ ಮಾತು ಏಕವಚನಕ್ಕೆ ತಿರುಗಿತ್ತು. ಹ್ಞೂ ಕಣೆ ಟಾಂಬಾಯ್, ನಿನಗೋಸ್ಕರ ನಾನು ಬ್ಲ್ಯಾಕ್ ಮ್ಯಾನ್ ಆಗಿದ್ದು. ನಾನು ನಿನ್ನ ಅನಾಮಿಕ ಪ್ರೇಮಿ ಅಂದ್ಕೊ, ಇಲ್ಲ ನೀನು ಹುಚ್ಚು ಇಡಿಸ್ಕೊಂಡ ನಿನ್ನ ದಾಸಾನುದಾಸ ಅಂದ್ಕೊಂಡ್ರೂ ಪರವಾಗಿಲ್ಲ. ಇದೆಲ್ಲವೂ ನಿನಗಾಗಿಯೇ ಎನ್ನುತ್ತಾ ಅವಳ ಎದುರು ನಗುತ್ತಾ ನಿಂತಿದ್ದ ಅನಾಮಿಕ ಪ್ರೇಮಿ. ಅವನು ಹಲ್ಲು ಬಿಟ್ಟು ನಕ್ಕರೂ ಅವಳಿಗೇನು ಕಾಣುವುದಾ? ಏನಂದೆ? ನಾನು ಟಾಂಬಾಯ? ನಾನು ಹೇಗಿದ್ರೆ ನಿನಗೇನು? ನನ್ನ ಬಗ್ಗೆ ಮಾತಾಡೋಕೆ ನೀನ್ಯಾರು? ನೀನು ಯಾವ ಊರಿನ ದೊಣ್ಣೆ ನಾಯಕ ಅಂತ ನನಗೆ ಹೇಳ್ತಾ ಇದೆಯಾ ಎಂದು ಒಂದೇ ಸಮನೆ ಬಯ್ಯತೊಡಗಿದವಳ ಬಾಯಿ ಮುಚ್ಚಿಸಿತು ಅವನ ಕೈ. ಮುಂದುವರಿಯುವುದು.